ಯಾರು ನಾನು ಹೀರೋ ಆಗಿ ಕರೆಯಲ್ಲ. ನೀವು ಹೀರೋ ಅಣ್ಣಾಗಿ ಮಾಡಿ, ನೀವು ದೊಡ್ಡಪ್ಪ ಮಾಡಿ, ಚಿಕ್ಕಪ್ಪಗೆ ಮಾಡಿ ಅಂದ್ರೆ ನಾನು ದೇವರನಿಗೂ ಮಾಡಲ್ಲ. ತಂಗಿ ವಿಷಯಕ್ಕೆ ಬಂದ್ರೆ ಮಚ್ಚ ಕತ್ತರಿಸಿದೆ. ಎಷ್ಟೋ ಜನ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾರೆ ಅಂದ ಮಾತ್ರಕ್ಕೆ ಅವ್ರು ರಿಯಲ್ ಲೈಫಲ್ಲಿ ನೆಗೆಟಿವ್ ಆಗಿರಲ್ಲ, ಅದ್ರ ಕಾಂಟ್ರಾಸ್ಟ್ ಆಗಿರ್ತಾರೆ. ಎಷ್ಟೋ ಜನ ಪಾಸಿಟಿವ್ ಆಗಿ ಮಾಡೋರು ರಿಯಲ್ ಲೈಫಲ್ಲಿ ಪಾಸಿಟಿವ್ ಆಗಿರ್ತಾರೆ ಅಂತ ಹೇಳಕ್ಕಾಗಲ್ಲ, ಅದ್ರ ಕಾಂಟ್ರಾಸ್ಟ್ ಆಗಿರ್ತಾರೆ. ಅದೇ ಅಮ್ಮ ಹೇಳ್ತಾ ಇರ್ತಾರೆ ಸಂಗೀತಮ್ಮ ಯಾವಾಗಲೂ, ಇದ್ರೆ ನಿನ್ ತರ ಇರ್ಬೇಕು, ಬರ್ತ್ಯಾ ನಿನ್ಪಂಡ್ ನಿನ್ ಕೆಲಸ ಮಾಡ್ತೀಯ, ಏನಾದ್ರೂ ಗಾಸಿಪ್ ಶುರು ಆಯ್ತು ಅಂದ್ರೆ ನಿಮ್ಗೆ ಅದಕ್ಕೆ ಸಂಬಂಧನೇ ಇಲ್ಲ ಅನ್ನೋ ತರ ಎದ್ದೋಗ್ತೀಯ. ನೀವು ಬೈರಿ, ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ. ಪರ್ಸನಲಿ ತೀರಾ ಕೆಟ್ಟ ಪದಗಳು ಯೂಸ್ ಮಾಡ್ಕೊಂಡು ಟಾರ್ಗೆಟ್ ಮಾಡೋದು ಇಟ್ಸ್ ನಾಟ್ ಅ ರೈಟ್ ಥಿಂಗ್. ಸೊ ನಾವು ಪಾಸಿಟಿವ್ನ ಹೆಂಗೆ ಪಾಸಿಟಿವ್ ಆಗಿ ತಗೋತಿರೋ ನೆಗೆಟಿವ್ ಪಾಸಿಟಿವ್ ಆಗೇ ತಗೋಬೇಕು. ಇಲ್ಲ ಅಂತಂದ್ರೆ ನಾವು ಆರಾಮಾಗಿರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ ನಾವು ಪ್ರೇಮ ಅವ್ರನ್ನ, ರಾಮ್ ಅವ್ರನ್ನ, ಕಿಟ್ಟಿ ಅವ್ರನ್ನ, ಪಂಚಮಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದ್ವಿ. ಇಲ್ಲಿ ಸ್ವಲ್ಪ ಖಡಕ್ ಆಗಿ ವಿಲನಿಶ್ ಆಗಿರುವಂತಹ ಸ್ವೀಟ್ ಆಗಿರುವಂತಹ ಹೀರೋ ಅವರಿದ್ದಾರೆ. ಮಹದೇವ್ ಅವ್ರನ್ನ ಮಾತಾಡ್ಸೋಣ. ಸ್ವಲ್ಪ ಬ್ಯುಸಿ ಇದ್ದಾರೆ, ತುಂಬಾ ಪ್ಯಾಕ್ಡ್ ಇದೆ ಅವ್ರ ಸ್ಕೆಡ್ಯೂಲ್ಸ್. ನಾ ಬಂದಾಗಿಂದ ನೋಡ್ತಾ ಇದ್ದೀನಿ ಶೂಟಿಂಗ್ ಅಲ್ಲಿ ತುಂಬಾನೇ ಬ್ಯುಸಿ ಇದ್ದಾರೆ. ಒಂದು 10 ನಿಮಿಷ ಫ್ರೀ ಮಾಡ್ಕೊಂಡು ನಮಗೂ ಸಿಕ್ಕಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಹೇಗಿದ್ದೀರಾ? ಯಾ ಗುಡ್, ನೀವ್ ಹೇಗಿದ್ದೀರಾ? ಓ, ನಾವು ಸೂಪರ್. ಎಲ್ಲ ನೆನ್ನೆ ಮೊನ್ನೆ ನೋಡ್ದಂಗಿದೆ. ಆಲ್ರೆಡಿ 150 ಎಪಿಸೋಡ್. ಹೌದು, ಸ್ಟಾರ್ಟಿಂಗ್ ಬಿಗಿನಿಂಗ್ ಅಲ್ಲಿ ಮೀಟ್ ಮಾಡಿದ್ರೆ ಅನ್ಸುತ್ತೆ ನಿಮ್ಮನ್ನ. ಹೌದು ಸರ್, ಹೇಗ್ ನಡೀತಾ ಇದೆ ಸರ್? ಏನಿತ್ತು ಸೀನ್ ಇವತ್ತು? ಹೇಗಿದೆ ಶೂಟಿಂಗ್ ಎಲ್ಲ? ಇವತ್ತು ಆಕ್ಚುಲಿ ಮಚ್ ತಗೊಂಬಂದ್ ಕತ್ತರಿಸೋ ಸೀನ್ ಇತ್ತು. ಯಾವಾಗ್ಲೂ ಇರುತ್ತದೆ ಆಕ್ಚುಲಿ ಮಾದೇವಂಗೆ, ಅದು ಒಂಥರ ಏನಂತಾರೆ ಟ್ರೇಡ್ ಮಾರ್ಕ್ ಇದ್ದಂಗೆ. ತಂಗಿ ವಿಷಯಕ್ಕೆ ಬಂದ್ರೆ ಮಚ್ ತಗೊಂಬ ಕತ್ತರಿಸೋ ಇದೆ. ಸೊ ಇವತ್ತು ಅದೇ ಸೀನ್ ಇತ್ತು. ಒಟ್ನಲ್ಲಿ ಗರುಡನ ಮದ್ವೆ ಆಗಕ್ ಬಿಡ್ತೀರಾ, ಬಿಡಲ್ವಾ? 100% ಬಿಡಲ್ಲ. ಸೊ ನೀವ್ ಯಾವ ತರ ಹುಡುಗನ ಹುಡುಕ್ತಾ ಇದೀರಾ ತಂಗಿಗೆ? ಅಂದ್ರೆ ಒಳ್ಳೆ ಹುಡುಗ ಆಗಿರ್ಬೇಕು, ಅವಳಿಗೆ ಮಾತು ಬರಲ್ಲ. ಸೊ ಅದನ್ನ ಅಡ್ವಾಂಟೇಜ್ ತೊಗೊಂಡು ಅದರಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದೆ, ಒಂದು ಒಳ್ಳೆ ಗುಣದಿಂದ ಅವಳನ್ನ ನೋಡಿಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋಂಥ ಹುಡುಗನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಲೈಕ್ ಅವ್ರ ಹತ್ರ ದುಡ್ಡಿರಲಿ, ಆಸ್ತಿ ಇರಲಿ, ಇಲ್ಲದೆ ಹೋಗಲಿ, ಅದೆಲ್ಲ ನನಗೆ ಮುಖ್ಯ ಅಲ್ಲ. ನನ್ನ ತಂಗಿನ ಚೆನ್ನಾಗಿ ನೋಡ್ಕೋಬೇಕಷ್ಟೆ. ಸರ್, ಇನ್ನ ಇವತ್ತು ದೇವಸ್ಥಾನದಲ್ಲಿ ಸೀನ್ಸ್ ನಡೀತಾ ಇತ್ತು. ನಾವು ನಿಮ್ದು ಇಂಟ್ರೋ ನೋಡ್ತಾ ಇದ್ವಿ. ಕಾರಲ್ಲಿ ಬಂದು ಹಿಂಗ್ ಜಪ್ ಅಂತ ಇಳ್ದು ಫುಲ್ ಮತ್ಸೆಲ್ಲ ಹಿಂಗ್ ತಗೊಂಡು ಹೆಂಗ್ ಆಗತ್ತೆ ಅನ್ನೋ ಕ್ಯೂರಿಯಾಸಿಟಿ ನನ್ಗಿತ್ತು. ನಾನಂತೂ ನೋಡಿದೀನಿ. ಇವಾಗ ವೀಕ್ಷಕರಿಗೂ ಅದೊಂದು ಜಲಕ್ ನಾವು ತೋರಿಸ್ತೀವಿ. ಸೊ ಆ ಕೋಪ ಎಲ್ಲ ಹೆಂಗ್ ಬರ್ಸ್ಕೋತೀರಾ? ಏನಾದ್ರು ನೆನ್ಸ್ಕೋತಿರ್ತೀರಾ ಮೈಂಡ್ ಅಲ್ಲಿ? ನೆನ್ಸ್ಕೊಳ್ಳೋದು ಅಂದ್ರೆ ಆಟೋಮೆಟಿಕ್ ಅದನ್ನ ಇನ್ವಾಲ್ವ್ ಆಗ್ಬಿಟ್ರೆ ಬಂದ್ಬಿಡುತ್ತದೆ ಆಟೋಮೆಟಿಕ್. ನನಗೆ ಅದೊಂಥರ ನನಗೆ ಈಸಿ ಅಂತಾನೆ ಅನ್ನಿಸ್ಬೋದು, ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೋಪ ಮಾಡ್ಕೊಳ್ಳೋದಂದ್ರೆ ನನ್ನ ಹಳೇದೆಲ್ಲ ನೆನಪಾಗುತ್ತೆ. ಅವಾಗೆಲ್ಲ ನಂಗೆ ತುಂಬಾ ಕೋಪ ಒಂದು ಟೈಮಲ್ಲಿ. ಸೊ ಅದು ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಇವಾಗ ಮೇಡಮ್ ಇರೋದ್ರಿಂದ ಒಂದ್ ಸ್ವಲ್ಪ ಕಡಿಮೆ, ಸುಮಾರು ವರ್ಷನೇ ಕಡಿಮೆ, ಹಿಂದೆನೆ ಕಡಿಮೆ ಆಯ್ತು. ಆಲ್ಮೋಸ್ಟ್ 10 years ಬ್ಯಾಕ್. 10 years ಬ್ಯಾಕ್. ಇವಾಗ ಅಮೃತ ಅವರೆಲ್ಲ ಹೇಳ್ತಿರ್ತಾರ ಸರ್, ಸೀರಿಯಲ್ ಹೇಗ್ ಬರ್ತಾ ಇದೆ, ಚೆನ್ನಾಗ್ ಬರ್ತಾ ಇದೆಯಾ ನಿಮ್ ಪಾತ್ರ ಅಂತ ಇನ್ಪುಟ್ಸ್ ಎಲ್ಲ ಹೇಳ್ತಾಳೆ. ಅವಳು ನೋಡ್ತಾಳೆ, ನೋಡ್ಬಿಟ್ಟು ಚೆನ್ನಾಗಿದೆ, ನಿಮ್ಮಿಬ್ರು ಸೀನ್ಸ್ ಚೆನ್ನಾಗಿರುತ್ತೆ, ಕೋಳಿ ಜಗಳ ಮಾಡೋದು ಚೆನ್ನಾಗಿ ಮಾಡಿದ್ಯಾ ಅಂತೆಲ್ಲ ಹೇಳ್ತಾಳೆ. ಸೊ ಅವಾಗ ಖುಷಿ ಆಗುತ್ತೆ. ಬಿಕಾಸ್ ಅವಳು ನನ್ನ ಫಸ್ಟ್ ಆಡಿಯನ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅವಳು ಆರ್ಟಿಸ್ಟ್ ಆಗಿರೋದ್ರಿಂದ ಅವಳ ಕಡೆಯಿಂದ ಒಂದು ಇನ್ಪುಟ್ಸ್ ಬಂದ್ರೆ ಅದು ನನಗೊಂದು ಜೆನ್ಯೂನ್ ಆಗಿರುತ್ತೆ ಅಂತ ಅನ್ಸುತ್ತೆ. ನಮ್ಮ ಮಗಳು ಗುರ್ತಿಡಿತಾರ ಸರ್, ಲುಕ್ ಎಲ್ಲ ಚೇಂಜ್ ಆಗಿದೆ, ಹೆಂಗ್ ಅದೇ ಕ್ಯಾರಿ ಆಗ್ತಿದ್ಯಾ? ಅವತ್ತು ನಾನು ಇದೇ ಪ್ರಶ್ನೆ ಕೇಳಿದೆ, ಏನ್ ಹೇಳಿರ್ಬೋದು ನಿಮ್ ಮಗಳು ಫುಲ್ ಲುಕ್ ಚೇಂಜ್ ಆಗಿದೆ? ಏನಿಲ್ಲ, ಅವಳು ಮಾದೇವಂತರ ಅವಾಗ ಬೈಯೋದೆಲ್ಲ ಮಾಡ್ತಾಳೆ, ಜೋರ್ ಮಾಡೋದೆಲ್ಲ ಮಾಡ್ತಾಳೆ, ಕಂಡು ಹಿಡಿತಾಳೆ. ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಅವಾಗ ಶೂಟಿಂಗ್ ಸೆಟ್ಗೆ ಬರ್ತಿರ್ತಾಳೆ. ನಮ್ಮ ಮನೆ ಪಕ್ಕದಲ್ಲೇ ಶೂಟಿಂಗು. ಸೊ ನಾನು ಆರಾಮಾಗಿ ಊಟಕ್ಕೆ ಹೋಗ್ತಿರ್ತೀನಿ, ಮನೆಗೆ ಬರ್ತಿರ್ತೀನಿ. ಸೊ ಅವಳು ಸಂಜೆ ಅವಳ ಫ್ರೆಂಡ್ಸ್ ಗ್ಯಾಂಗ್ನೆಲ್ಲ ಕರ್ಕೊಂಡು ಅಮ್ಮನ ಜೊತೆ ಬರ್ತಾಳೆ ಶೂಟಿಂಗ್ ಸ್ಪಾಟ್ಗೆ, ಬಂದು ಓಡಾಡ್ತಾ ಇರ್ತಾಳೆ. ಇನ್ನು ಹಾಕಿರೋದು ಮೈ ಮೇಲೆ ಹಾಕಿರೋದೆಲ್ಲ ರಿಯಲ್, ಇದೆಲ್ಲ ಡೂಪ್ಲಿಕೇಟ್ ಮೇಡಮ್, ಸೀನ್ಗೋಸ್ಕರ ಹಾಕಿರೋದು. ಸೀರಿಯಲ್ಗೆಲ್ಲ ಯಾರು ಒರಿಜಿನಲ್ ಎಲ್ಲ ಹಾಕೊಂಡು ಮಾಡಕ್ಕಾಗಲ್ಲ. ಸೊ ಏನಾದ್ರು ಇದ್ರೆ ಎಷ್ಟು ಗ್ರಾಮು ನಾವೊಂದ್ ಸ್ವಲ್ಪ ಇಸ್ಕೊಂಡು ಹೋಗೋಣ. ಇವಾಗ ಚಿನ್ನದ ಕಲರ್ ಹೋಗ್ಬಿಟ್ಟಿದೆ ಆಲ್ರೆಡಿ. ಓಕೆ ಸರ್, ಇನ್ನ ಈಗ ನಿಮ್ಮ ಅಂದ್ರೆ ನಿಮ್ದು ಕಾವ್ಯ ಅವ್ರದ್ದು ಸೀಕ್ವೆನ್ಸಸ್ ಎಲ್ಲ ತುಂಬಾ ಸಖತ್ತಾಗಿ ಬರ್ತಾ ಇದೆ. ನೀವು ಅವ್ರಿಗೆ ಅಡ್ರೆಸ್ ಎಲ್ಲ ಇಟ್ಟಿದ್ದೀರಾ. ಆತರ ನಿಮ್ ವೈಫಿಗೆ ಏನಾದ್ರು ಅಡ್ರೆಸ್ ಇಟ್ಟು ಕರಿತಾ ಇರ್ತೀರಾ? ಇಲ್ಲ, ರಿಯಲ್ ವೈಫ್ ರಿಯಲ್ ವೈಫ್ ಇಲ್ಲ, ಆತರ ಅಡ್ರೆಸ್ ಎಲ್ಲ ಇಲ್ಲ. ಅವಳಿಗೆ ಏನಿದ್ರು ಕ್ಯೂಟ್ ಆಗಿ ಕರಿತೀನಿ, ಪುಟ್ಟ, ಚಿನ್ನಿ, ಕಂದ, ಈ ತರ. ಮಾತ್ರ ಈ ಕಾಡ್ ರಾಕ್ಷಸಿ ಎಲ್ಲ ಇದ್ರೆ ಸೀರಿಯಲ್ ಅಲ್ಲಿ ಮಾತ್ರ. ನಿಜ ಜೀವನದಲ್ಲಿ ನಂಗೆ ಕರೆದ್ರೆ ಅಷ್ಟೇ ಮುಖದ ಮೇಲೆ ಹೊಡೆದ್ಬಿಡ್ತಾರೆ. ಅಂದ್ರೆ ಈಗ ನಿಮ್ಮಿಬ್ರದ್ದು ಕಾಂಬಿನೇಷನ್ ಅಂದ್ರೆ ಸೀನ್ ಗಳೇನಿರ್ಬೋದು ತುಂಬಾ ಜನಕ್ಕೆ ಇಷ್ಟ ಆಗಿರುವಂತದ್ದು. ಎಲ್ಲ ಕಮೆಂಟ್ಸ್ ಗಳಲ್ಲಿ ಹಾಕ್ತಾ ಇರ್ತಾರೆ, ಕ್ಯೂಟ್ ಆಗಿದೆ, ಕ್ಯೂಟ್ ಜೋಡಿ, ಈ ತರ ಎಲ್ಲ ಅಂತ. ಅದೇ ಸ್ಟಾರ್ಟಿಂಗ್ ನೋಡಿದಾಗ ಫುಲ್ ಹೇಟ್ರೇಟ್ ಇರುತ್ತೆ, ಇವ್ರಿಬ್ರಿಗೂ ಆಗದೇ ಇಲ್ಲ ಅನ್ನೋದು ಒಂದ್ ಸ್ವಲ್ಪ ಮೋಲ್ಡ್ ಆಗಿದೆ. ಈ ಸೀಕ್ವೆನ್ಸಸ್ ಎಲ್ಲ ಮಾಡುವಾಗ ಹೇಗೆ ನಿಮ್ ತಲೆಯಲ್ಲಿ ಏನ್ ನೋಡ್ತಿರುತ್ತೆ ಸರ್? ಏನಾದ್ರು ಅಮೃತ ಮೇಡಮ್ ತಲೆಯಲ್ಲಿ ಇರ್ತಾರ? ಇಲ್ಲ, ಅದೆಲ್ಲ ಏನಿರಲ್ಲ. ಅಂಡ್ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ನಮ್ಮ ಸೀನ್ಸ್ನ. ಸೊ ನಾನು ರೈಟರ್ ಏನು ಬರ್ದಿರ್ತಾರೋ ಅದನ್ನ ಇಂಪ್ರೂವೈಸ್ ಮಾಡ್ತೀನಿ, ಇನ್ನೂ ಜಾಸ್ತಿ ಮಾಡೋಣ ಅಂತ. ಅದಕ್ಕೆ ನಮ್ಮ ಡೈರೆಕ್ಟರ್ ಇನ್ನೂ ಜಾಸ್ತಿ ಇಂಪ್ರೂವೈಸ್ ಮಾಡಿಸ್ತಾರೆ, ಹಿಂಗೆ ಮಾಡು ಅಂತ.
ಸೊ ಮಜಾ ಮಾಡ್ಕೊಂಡು ಮಾಡ್ತೀವಿ ನಮ್ಮಿಬ್ಬರು ಸೀನ್ಸ್ ಮಾತ್ರ ಫನ್ನಿಯಾಗಿರುತ್ತಲ್ವಾ. ಆ್ಯಂಡ್ ಇವಾಗ ಏನಾಗಿದೆ ಅಂದರೆ ಮಾದೇವಂಗೆ ಅವಳಂದ್ರೆ ಇಷ್ಟ ಆಗಿದೆ. ಸೊ ಅವಳು ಬೈದರೂ ಅವ್ನಿಗೇನು ಬೇಜಾರಿಲ್ಲ, ಏನಂದ್ರೂ ಬೇಜಾರಿಲ್ಲ, ಅದನ್ನು ಮಜಾ ಮಾಡ್ತಾನೆ ಅವನು. ಸೊ ಚೆನ್ನಾಗಿದೆ. ಇನ್ನು ಅಡ್ಗೆ ವಿಚಾರದ್ ನೋಡ್ತಾ ಇದ್ವಿ, ಅಂದ್ರೆ ಹಸ್ವಾಗಿರುತ್ತೆ ಆದ್ರೆ ನೀವು ಊಟ ಮಾಡಲ್ಲ ಬಿಕಾಸ್ ಅವ್ರು ಮಾಡಿದಾರೆ ಅಂತ. ಯಾ 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 ಅಂದ್ರೆ ಆ ಟೈಮಲ್ಲಿ ನಿಜವಾಗ್ಲೂ ಇಫ್ ಇನ್ ಕೇಸ್ ಏನಾದ್ರು ವೈಷ್ಣವಿ ಅವರೇ ಅಡ್ಗೆ ಮಾಡಿದ್ರೆ ತಿಂತಾ ಇದ್ರಾ? ಗೊತ್ತಿಲ್ಲ, ವೈಷ್ಣವಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ. ಆ್ಯಕ್ಚುಲಿ ಕರಿತಾಳೆ, ಯಾಕಂದರೆ ನಾನು ಸ್ವಲ್ಪ ಫುಡ್ಡಿ ಚೆನ್ನಾಗಿ ಊಟ ಮಾಡ್ತೀನಿ, ಅಂದರೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತೀನಿ. ಅದು ಅವಳು ನೋಡಿ ನೀವು ಬರಬೇಕು ಮನೆಗೆ ಒಂದ್ಸಲ, ನಾನು ಅಡುಗೆ ಮಾಡ್ಕೊಡ್ತೀನಿ, ನೀವು ತಿನ್ಬೇಕು ಅಂತ ಹೇಳ್ತಾಳೆ. ಸರಿ ಆಯ್ತು ಅಂತ ಹೇಳ್ತಿದ್ದೀನಿ, ಗೊತ್ತಿಲ್ಲ ಎಷ್ಟುವರೆಗೂ ಚೆನ್ನಾಗಿ ಮಾಡ್ತಾಳೆ ಅನ್ನೋದು ಇನ್ನೂ ಗೊತ್ತಿಲ್ಲ ನನಗೆ. ಅಮೃತ ಮೇಡಮ್ ಏನ್ ಮಾಡ್ತಾರೆ, ಏನೇನ್ ಅಡ್ಗೆ ನಿಮ್ಗೆ ಇಷ್ಟ? ಆ್ಯಕ್ಚುಲಿ ಅಮೃತ ತುಂಬ ಕಡಿಮೆ ಅಡುಗೆ ಮಾಡೋದು, ನಮ್ಮ ಅತ್ತೆನೇ ಜಾಸ್ತಿ ಮಾಡ್ತಾರೆ. ಅವಳು ಮಾಡ್ತಾಳೆ ಅವಾಗ ಅವಾಗ. ಅವಳು ನೀವಿಬ್ರು ಬೇಕ್ ಮಾಡೋದೆಲ್ಲ ನಾವು ನೋಡಿದೀವಿ ಸರ್, ಅಂದ್ರೆ ಅದ್ರ ಜೊತೆಲಿ ಅಡ್ಗೆ ಮಾಡೋದು, ಅದೆಲ್ಲ ಚೆನ್ನಾಗಿ ಚಾಕ್ಲೇಟ್ಸ್ ಮಾಡ್ತಾಳೆ. ಎಲ್ಲ ಪಾಸ್ತಾ, ಪಿಜ್ಜಾ ಇದೆಲ್ಲ ಚೆನ್ನಾಗಿ ಮಾಡ್ತಾಳೆ. ಪುಲಾವ್, ರಾಗಿ ಮುದ್ದೆ ಕಲ್ತಿದ್ದಾಳೆ ನನಗೋಸ್ಕರ. ಉಪ್ಸಾರು, ಬಸ್ಸಾರು ಎಲ್ಲ ಮಾಡ್ತಾಳೆ. ಸೊ ನಿಮ್ಗೆ ಯಾವ್ದು ಫೇವ್ರೇಟ್? ನನಗೆ ಬಸ್ಸಾರು, ಉಪ್ಸಾರು, ನಾನ್ ವೆಜ್ ಇಷ್ಟ. ಬಟ್ ಅವಳು ಅದೆಲ್ಲ ಮಾಡಕ್ ಬರಲ್ಲ, ಬಿಕಾಸ್ ಶಿ ಈಸ್ ಅ ವೆಜಿಟೇರಿಯನ್. ಸೊ ಹಂಗೆ ಹೊಂದಾಣಿಕೆ ಇದೆ. ಯಾ ಸರ್, ಅದು ಆಕ್ಚುಲಿ ನಿಮ್ ಕಪಲ್ಸ್ ನ ನೋಡಿದ್ರೆ ತುಂಬಾ ಜನಕ್ಕೆ ಖುಷಿ ಆಗತ್ತೆ, ಅಪ್ಪ ಇದ್ರೆ ಈ ತರ ಒಂದ್ ಲವ್ ಸ್ಟೋರಿ ನಮ್ ಲೈಫ್ ಅಲ್ಲೂ ಇರ್ಬೇಕು ಅಂತ. ಅದು ಹಾನೆಸ್ಟ್ ಆಗಿ ಹೇಳ್ತಾ ಇದೀನಿ, ಸಾಕಷ್ಟು ಜನ ಅದನ್ನ ವಿಶಸ್ ಕೂಡ ಮಾಡ್ತಿರ್ತಾರೆ ನಿಮ್ ಕಮೆಂಟ್ಸ್ ಅಲ್ಲಿ. ಅಫ್ಕೋರ್ಸ್ ನೆಗೆಟಿವ್ ಮಾಡೋರು ಇರ್ತಾರೆ, ಬಟ್ ಪಾಸಿಟಿವ್ ಜಾಸ್ತಿ ಇದೆ. ಅದಕ್ಕೆ ನೀವಿಬ್ರು ಜೋಡಿಯಾಗಿ ಕೂತ್ಕೊಂಡು ಕೆಲವೊಂದ್ಸಲ ಉತ್ತರ ಕೊಟ್ಟಿದ್ದು ಇದೆ. ಹೌದೌದು. ಡಿಸ್ಟರ್ಬ್ ಆಗುತ್ತಾ ಹೇಗೆ? ಇಲ್ಲ, ನಾನಂತೂ ತಲೆನೇ ಕೆಡ್ಸ್ಕೊಳ್ಳಲ್ಲ ನೆಗೆಟಿವ್ ಕಮೆಂಟ್ಸ್ಗೆ. ಹಂಗನ್ಬಿಟ್ಟು ನೋಡೋದು ಇಲ್ಲ ಅಂತೇನಿಲ್ಲ, ನೋಡ್ತೀನಿ, ಇಗ್ನೋರ್ ಮಾಡ್ತೀನಿ. ಯಾಕಂದ್ರೆ ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ. ಸೊ ನಾವು ಪಾಸಿಟಿವ್ನ ಹೆಂಗೆ ಪಾಸಿಟಿವ್ ಆಗಿ ತಗೋತೀವೋ ನೆಗೆಟಿವ್ನು ಪಾಸಿಟಿವ್ ಆಗೇ ತಗೋಬೇಕು. ಇಲ್ಲ ಅಂತಂದ್ರೆ ನಾವು ಆರಾಮಾಗಿರೋದಕ್ಕೆ ಸಾಧ್ಯ ಇಲ್ಲ. ಅವಳು ಸ್ವಲ್ಪ ಅದಕ್ಕೆಲ್ಲ ತಲೆ ಕೆಡಿಸ್ಕೊತಿದ್ಲು ಮುಂಚೆ. ಸೊ ಅವಾಗ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಎಲ್ಲ ಮಾಡಿದ್ವಿ. ಸೊ ಅಲ್ಲಿ ಏನು ಹೇಟ್ರೇಟ್ ಕಮೆಂಟ್ಸ್ ಬರುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ನಾವು ಮಾಡೋ ಪಾತ್ರದ ಬಗ್ಗೆ ನಾವು ಹಾಕೋ ಪರ್ಸ್ನಲ್ ವಿಡಿಯೋದಲ್ಲೂ ಟಾರ್ಗೆಟ್ ಮಾಡ್ತಾರೆ. ಈಗ ನನ್ನ ವೈಫ್ ಮಾಡ್ತಿದ್ದೀನಿ ನೆಗೆಟಿವ್ ಶೇಡ್. ಸೊ ಇಟ್ಸ್ ಜಸ್ಟ್ ಅ ಕ್ಯಾರೆಕ್ಟರ್ ಅನ್ನೋದು ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಅದನ್ನೇ ನಿಜವಾಗ್ಲೂ ತೊಗೊಂಡು ಯಾವುದಾದ್ರೂ ಮಗು ವಿಡಿಯೋ ಹಾಕಿದಾಗ್ಲೂ ಆ ಮಗುಗೂ ಏನೋ ಸೇರಿಸಿ ನೆಗೆಟಿವ್ ಕಮೆಂಟ್ ಮಾಡೋರು, ಅದು ಅವಳಿಗೆಲ್ಲ ತುಂಬ ಡಿಸ್ಟರ್ಬ್ ಆಗ್ತಿತ್ತು. ನಾನು ಅವಾಗ ಸಮಾಧಾನ ಮಾಡೋದು. ಬಟ್ ಈಗ ತುಂಬ ಕಡಿಮೆ ಆಗಿದೆ ಅವಳಿಗೆ. ಅದ್ರಲ್ಲೂ ಇವಾಗ ತುಂಬಾ ಜನಕ್ಕೆ ಅಮೃತ ಅವರ ಕ್ಯಾರೆಕ್ಟರ್ ಇಷ್ಟ. ಆಸೆ ಸೀರಿಯಲ್ ಅವ್ರಿಗೆ ಒಂದು ಹೆಸರಿಟ್ಟಿರೋದು, ಅಂದ್ರೆ ಅದೊಂಥರ ಚೆನ್ನಾಗಿ ಬಂದಿದೆ ಕೂಡ. ಸೊ ಹೇಳಿ ಸರ್, ಅವ್ರ ಅಂದ್ರೆ ಆಸ್ ಅನ್ ಆರ್ಟಿಸ್ಟ್ ನೀವಿಬ್ರು ಗಂಡ ಹೆಂಡತಿ ಅಲ್ದೆ ಆರ್ಟಿಸ್ಟ್ ಗಳೇ ಒಂದ್ ಸ್ವಲ್ಪ ಸೆಲ್ಫ್ ಆಗಿ ಏನೋ ಹೇಳ್ಕೋಬೇಕು ಅಂತಂದ್ರೆ ಏನ್ ಹೇಳ್ತೀರಾ ನೀವು? ನಾನು ಹೇಳೋದಿಷ್ಟೇ, ಈಗ ಎಷ್ಟೋ ಜನ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾರೆ ಅಂದ ಮಾತ್ರಕ್ಕೆ ಅವ್ರು ರಿಯಲ್ ಲೈಫಲ್ಲಿ ನೆಗೆಟಿವ್ ಆಗಿರಲ್ಲ, ಅದ್ರ ಕಾಂಟ್ರಾಸ್ಟ್ ಆಗಿರ್ತಾರೆ. ಎಷ್ಟೋ ಜನ ಪಾಸಿಟಿವ್ ಆಗಿ ಮಾಡೋರು ರಿಯಲ್ ಲೈಫಲ್ಲಿ ಪಾಸಿಟಿವ್ ಆಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅದ್ರ ಕಾಂಟ್ರಾಸ್ಟ್ ಆಗಿರ್ತಾರೆ. ಸೊ ನಾನು ಹೇಳೋದು, ಓಕೆ ನೀವು ಆ ಕ್ಯಾರೆಕ್ಟರ್ನ ಎಂಜಾಯ್ ಮಾಡಿ, ಪಾತ್ರನ ಎಂಜಾಯ್ ಮಾಡಿ. ನೀವು ಬೈರಿ, ಅದಕ್ಕೊಂದು ಲಿಮಿಟ್ ಅಂತಿರುತ್ತೆ. ಪರ್ಸ್ನಲಿ ತೀರಾ ಕೆಟ್ಟ ಪದಗಳು ಯೂಸ್ ಮಾಡಿಕೊಂಡು ಟಾರ್ಗೆಟ್ ಮಾಡೋದು ಇಟ್ಸ್ ನಾಟ್ ಅ ರೈಟ್ ಥಿಂಗ್. ಬಿಕಾಸ್ ಅದನ್ನು ಡೈರೆಕ್ಟರ್ ಏನು ಹೇಳಿರ್ತಾರೋ, ರೈಟ್ರ್ ಏನು ಹೇಳಿರ್ತಾರೋ ಅದನ್ನು ಮಾಡೋದಷ್ಟೇ ಒಬ್ಬ ಆರ್ಟಿಸ್ಟ್ ಕೆಲಸ ಆಗಿರುತ್ತೆ. ಸೊ ಅದಕ್ಕೆ ನೀವು ಕೆಟ್ಟದಾಗಿ ಅವ್ರ ಫ್ಯಾಮಿಲಿ ವೀಡಿಯೋಸ್ ಹಾಕಿದಾಗಲೂ ನೀವು ಕೆಟ್ಟದಾಗಿ ಮಾತಾಡೋದು ಅದೊಂಥರ ನಿಮ್ಮ ಮನಸ್ಥಿತಿ ಬಗ್ಗೆ ತಿಳಿಸ್ಕೊಡುತ್ತೆ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಅದನ್ನೆಲ್ಲ ಆಲ್ಮೋಸ್ಟ್ ಎಲ್ಲರೂ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅದನ್ನು. ಸರ್, ಇನ್ನ ಸೀರಿಯಲ್ ಬಗ್ಗೆ ಬರೋದಾದ್ರೆ, ಈಗ ಪ್ರೇಮ ಕಾವ್ಯ ಸೀರಿಯಲ್ ಸಿಕ್ಕಾಪಟ್ಟೆ ಜನಕ್ಕೆ ಇಷ್ಟ ಆಗಿರುವಂತ ಸೀರಿಯಲ್. ಅದರಲ್ಲೂ ನಿಮ್ದು ಹಾಗೆ ವೈಷ್ಣವಿ ಅವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಈ ತರ ಒಳ್ಳೆ ಕಮೆಂಟ್ಸ್ ಬಂದಾಗ, ಅಂದ್ರೆ ಹೊರಗಡೆ ಜನ ನಿಮ್ಮಿಬ್ರು ಸೀಕ್ವೆನ್ಸ್ ಚೆನ್ನಾಗಿದೆ ಆ ಥರ ಎಲ್ಲ ಹೇಳಿದಾರ ಏನು? ಅಯ್ಯೋ, ನಮ್ಮ ಮನೇಲಿ ನಮ್ಮ ಮಾವ ಅಂತೂ ನನ್ನ ಯಾರ ಸೀರಿಯಲ್ ಅವ್ರು ಇದು ಅವ್ರ ಮಗಳ ಸೀರಿಯಲ್ಲೇ ಅವ್ರು ಅಷ್ಟು ಒಂಥರ ಏನಂತಾರೆ, ಇವತ್ತು ನೋಡಿಲ್ಲ, ನಾನು ನೋಡಬೇಕು ಅಂತ ಯಾವತ್ತೂ ನೋಡಿಲ್ಲ. ನನ್ನ ಸೀರಿಯಲ್ನ ನೋಡ್ತಾರೆ, ಅವ್ರು ಅಷ್ಟು ಎಂಜಾಯ್ ಮಾಡ್ತಾರೆ. ಆಮೇಲೆ ಅವ್ರ ಫ್ಯಾಮಿಲಿ ಅವ್ರ ಕಡೆಯವರು ಅಷ್ಟೇ ಫೋನ್ ಮಾಡಿ ಅವ್ರಿಗೆ ಹೇಳ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ ಇವತ್ತು, ಫನ್ನಿ ಆಗಿತ್ತು, ತುಂಬ ಚೆನ್ನಾಗಿತ್ತು ಅಂತೆಲ್ಲ. ಆ್ಯಂಡ್ ಕಮೆಂಟ್ಸ್ ಬಂದಾಗಲೂ ನೋಡ್ತೀನಿ, ಖುಷಿ ಆಗುತ್ತೆ. ಅಂದರೆ ಒಂದು ಪ್ರೀತಿ ಸಿಗೋದು ತುಂಬ ಕಡಿಮೆ, ಬಿಕಾಸ್ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಗೋದು ತುಂಬ ಕಡಿಮೆ. ನಾನು ಫಸ್ಟ್ ರಂಗೇಗೌಡ ಮಾಡಿದ್ದು, ಅದ್ರಲ್ಲಿ ಸಿಕ್ಕಿದ್ದು ಪಾಪ್ಯುಲಾರಿಟಿ. ನೆಕ್ಸ್ಟ್ 2 ಪ್ರಾಜೆಕ್ಟ್ಸಲ್ಲಿ ಸಿಗಲಿಲ್ಲ. ಆಮೇಲೆ ನಮ್ಮನೆಯವ್ರು ರಾಣಿ ಮಾಡಿದೆ, ಅದ್ರಲ್ಲಿ ಮತ್ತೆ ಸಿಕ್ತು. ಅದಾದಮೇಲೆ ಇದರಲ್ಲೂ ಸಿಕ್ತು. ಸೊ ಐ ಫೀಲ್ ಲಕ್ಕಿ ಅಂತ ಅನ್ಸುತ್ತೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಇನ್ನು ನಿಮ್ದು ಸ್ವಲ್ಪ ರಾ ಲುಕ್ ಇದೆ, ಅಂದ್ರೆ ಒಂದು ಆಂಟಿ ಹೀರೋ ಫೀಲ್ಸು. ಒಳ್ಳೆಯವರು ಈ ಕಡೆ ಒಂದ್ ಸ್ವಲ್ಪ ರಾನೆಸ್, ಒಂಥರ ಗಡ್ಸು ಅಂತೀವಲ್ಲ ನಮ್ ಕಡೆ, ಆ ತರ. ಹೇಗೆ ಸರ್, ಹೆಂಗೆ ಶಿಫ್ಟ್ ಆಗೋದೆಲ್ಲ ಏನಾದ್ರು ಸ್ವಲ್ಪ ಕಷ್ಟ ಆಗತ್ತಾ ಹೇಗೆ? ಇಲ್ಲ ಮ್ಯಾಮ್, ಕಷ್ಟ ಅಂತ ಏನು ಅನ್ಸಲ್ಲ. ನನ್ನ ಕ್ಯಾರೆಕ್ಟರ್ ನಾನು ಆಕ್ಚುಲಿ ಎಂಜಾಯ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ಎಲ್ಲ ಇದೆ. ಕೋಪ, ದ್ವೇಷಕ್ಕೆ ದ್ವೇಷ,
ಪ್ರೀತಿ, ತಂಗಿ ಪ್ರೀತಿ, ಅಮ್ಮನ ಮೇಲೆ ಪ್ರೀತಿ, ಅಮ್ಮನ ಹತ್ರ ಫನ್ನು, ಹೆಂಡತಿ ಹತ್ರ ಫನ್ನು, ತಮ್ಮ ಅಂದರೆ ಇಷ್ಟ, ಫ್ಯಾಮಿಲಿ ಅಂದರೆ ಇಷ್ಟ. ಸೊ ಎಲ್ಲ ಶೇಡ್ಸು ಬರುತ್ತೆ. ಅಳೋದು, ನಗೋದು, ತರಲೆ ಮಾಡೋದು, ತಂಟೆ ಮಾಡೋದು, ಹೊಡೆದಾಡೋದು, ಬಡ್ದಾಡೋದು ಎಲ್ಲನೂ ಇದೆಯಲ್ಲ. ಸೊ ನಾನು ಎಂಜಾಯ್ ಮಾಡ್ತೀನಿ ತುಂಬ. ಇವಾಗ ನೀವು ಪ್ರೇಮ ಅವ್ರನ್ನ ಮದ್ವೆ ಆಗ್ಬೇಕಂತ ಅನ್ಕೊಂಡಿದ್ರು, ಅನ್ಫಾರ್ಚುನೇಟ್ಲಿ ತಂಗಿನ ಆಗ್ಬಿಟ್ಟಿದ್ದೀರಾ. ನಾಳೆ ದಿನ ಪ್ರೇಮ ಅವರು ನಿಮ್ ತಮ್ಮಂಗ್ ಮೋಸ ಮಾಡಿ ಮದ್ವೆ ಆಗಿದ್ದಾರೆ ಅಂತ ಗೊತ್ತಾಗ್ಬಿಡ್ತು, ಹೇಗಿರ್ಬೋದು ಮಹಾದೇವ್ ಅವರ ರಿಯಾಕ್ಷನ್? ಹೇಗಿರ್ಬೋದು ಅಂತಂದರೆ, ಮಹಾದೇವ ಹೆಂಗೆ ಅಂತಂದರೆ ಅದನ್ನ ಇಟ್ಕೊಂಡು ಮತ್ತೆ ಅದರಿಂದ ಏನಾದರೂ ಸಾಧಿಸೋಂಥವನಲ್ಲ ಮಹಾದೇವ. ಮೇ ಬಿ ಮಹಾದೇವ ಏನು ಮಾಡ್ತಾನೆ ಅಂತಂದರೆ, ಆಗಿದ್ದೇನೋ ಆಗೋಯ್ತು ಬಿಡು, ಅವ್ರು ಹಂಗೆ ನಿನ್ನ ಮೇಲಿರೋ ಪ್ರೀತಿಗೋಸ್ಕರ ಅವ್ರು ಹಂಗೆ ಮಾಡಿ ನಿನ್ನ ಪಡ್ಕೊಂಡಿರ್ಬೋದು. ಬಟ್ ಹಾಗಂತ ಅವರು ನಿನ್ನನ್ನು ಎಷ್ಟು ಪ್ರೀತಿ ಮಾಡಿದ್ದಾರೆ, ನಿನ್ನನ್ನು ಎಷ್ಟೋ ಸಲ ನಿನ್ನ ಕಾಳಜಿ ಮಾಡಿದ್ದಾರೆ, ಎಷ್ಟೋ ಸಲ ನಿನ್ನ ಎಂತೆಂಥ ದೊಡ್ಡ ದೊಡ್ಡ ಸಮಸ್ಯೆಯಿಂದ ಸೇವ್ ಮಾಡಿದ್ದಾರೆ. ಸೊ ಅವ್ರ ಪ್ರೀತಿ ಇಲ್ಲದೆ ಅದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಮರೆತು ಇನ್ನು ಮುಂದೆ ಜೀವನ ನೋಡೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ಆದ್ರೆ ನಿಮ್ಗೆ ಕೋಪ ಎಲ್ಲ ಏನ್ ಬರಲ್ವಾ? ಅಂದ್ರೆ ಈ ತರ ಮೋಸ ಮಾಡ್ಬಿಟ್ರು ಹಂಗೆ ಹಿಂಗೆ ಆ ತರ ಎಲ್ಲ ಬರುತ್ತೆ, ಬಟ್ ಅದನ್ನ ಕ್ಯಾರಿ ಮಾಡಲ್ಲ ಮಹಾದೇವ. ಯಾರ ಮೇಲೂ ಅಷ್ಟೇ ಕ್ಯಾರಿ ಮಾಡಲ್ಲ ಅದನ್ನ. ಅದು ನಮ್ಮ ಚಿಕ್ಕಮ್ಮ ಅವರು ಹಂಗೆ ಮಾಡಿದಾಗ್ಲೂ ಅಷ್ಟೇ ಮಹಾದೇವ ಅದನ್ನ ಮಾಡಲ್ಲ, ಕ್ಯಾರಿ ಮಾಡಲ್ಲ ಯಾವುದನ್ನು. ಸೊ ಆ ಕ್ಷಣಕ್ಕೆ ಏನು ಹೇಳಬೇಕು ಡೈರೆಕ್ಟಾಗಿ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ ಅಷ್ಟೇ. ನೆಕ್ಸ್ಟ್ ಅದನ್ನ ಕ್ಯಾರಿ ಮಾಡಲ್ಲ. ಈಗ ಕಾವ್ಯ ಅವರು ನಾನು ಹೋಗ್ಬೇಕು, ಓದ್ಬೇಕು, ಕೆಲ್ಸಕ್ಕೆ ಸೇರ್ಕೋಬೇಕು ಅಂತೆಲ್ಲ ಒಂದಷ್ಟು ನಡೀತಾ ಇದೆ. ಸೊ ಕಳಿಸ್ತೀರಾ ಅವ್ರನ್ನ ಓದೋದಕ್ಕೆ ಅಥವಾ ಕೆಲ್ಸಕ್ಕೆ ಬೇರೆ ಕಡೆಗೆ? ಖಂಡಿತವಾಗ್ಲೂ ಕಳಿಸ್ತೀನಿ. ಬಟ್ ಅದೇ ಅಮ್ಮ ಹೇಳ್ದಂಗೆ 6 ತಿಂಗಳಾಗಬೇಕು ಅಂತ ಹೇಳಿದ್ದಾರೆ. 6 ತಿಂಗಳಾದ್ಮೇಲೆ ಅಮ್ಮ ಕಳ್ಸು ಅಂತಂದ್ರೆ ಕಳಿಸ್ತೀನಿ. ಅವಳನ್ನ ಕಳ್ಸಿದ್ಮೇಲೆ ನಾನಂತೂ ಇಲ್ಲಿ ಒಬ್ಬನೇ ಇರೋಕ್ಕಾಗಲ್ಲ. ಸೊ ಏನೋ ಒಂದು ನೆಪ ಮಾಡ್ಕೊಂಡು ನಾನು ಅವಳಿಂದ ಹೊಟ್ಟೋಗ್ತೀನಿ. ಅಲ್ಲೂ ಹೋಗಿ ಅವಳು ಕಾಟ ಕೊಡ್ತೀನಿ. ಓಕೆ ಸರ್, ಇವಾಗ ನನ್ಗೆ ಅಲ್ಲಿ ಒಂದಷ್ಟು ಮಾತಾಡಿಸ್ತಾ ಇದ್ದೆ ನಾನು. ಒಬ್ಬೊಬ್ರಿಗೆ ಒಂದೊಂದು ಹೆಸರು ಕೊಡಿ, ಏನಾದ್ರೂ ಒಂದು ವಸ್ತುಗೆ ಅಥವಾ ಯಾವ್ದಾದ್ರು ಒಂದು ಪಕ್ಷಿಗೆ ಈ ತರದೊಂದು ರೆಸಿಂಬ್ಲೆನ್ಸ್ ಆಗೋ ತರ ಅವ್ರ ಕ್ಯಾರೆಕ್ಟರ್ಗೆ ಹೆಸರು ಕೊಡಿ ಅಂತ. ಅವರು ನಿಮ್ಗೆ ತುಂಬಾ ಸ್ವೀಟ್ ಬ್ರದರು, ಜಾಸ್ತಿ ಮಾತಾಡಲ್ಲ ಅಂತ ಹೇಳಿದ್ರು. ರಿಯಲ್ ಆಗಿ ಯಾಕೆ ಸೆಟ್ ಅಲ್ಲಿ ಮಾತಾಡಲ್ವಾ, ಹೇಗೆ? ನಾನು ಶಾರ್ಟ್ ಇಲ್ಲ ಅಂದ್ರೆ ಕಾರಲ್ಲಿ ಇರ್ತೀನಿ ಮೇಡಮ್. ನಾನು ಜಾಸ್ತಿ ಯಾರ ಜೊತೆನೂ ಇರಲ್ಲ. ಅದೇನೋ ಗೊತ್ತಿಲ್ಲ, ಮುಂಚೆಯಿಂದನೂ ಹಂಗೆ. ಸೆಟ್ಟಲ್ಲಿ ಶಾರ್ಟ್ ಇಲ್ಲ ಅಂತಂದ್ರೆ ನಾನು ಕಾರಲ್ಲಿ ಇರ್ತೀನಿ. ಬಟ್ ಆ ಶಾರ್ಟ್ ನಡಿಬೇಕಾದ್ರೆ ಫುಲ್ ಜೋವಿಯಲ್ ಆಗಿರ್ತೀನಿ, ತಮಾಷೆ ಮಾಡ್ತೀನಿ, ಡೈರೆಕ್ಟರ್ ಹತ್ರ ಬೈಸ್ಕೋತೀನಿ, ನೀನು ಬಂದರೆ ಎಲ್ಲ ಶುರು ಆಗುತ್ತೆ ಅಂತ. ಬಟ್ ಅದು ಕಟ್ ಅಂತ ಆದಾಗ ನಾನು ಅಲ್ಲಿರೋದೇ ಇಲ್ಲ. ಅಂದರೆ ಇವಾಗ ಅವ್ರ ಜೊತೆ ಕೂತ್ಕೊಂಡು ಅದೇ ಅಮ್ಮ ಹೇಳ್ತಾ ಇರ್ತಾರೆ, ಸಂಗೀತಮ್ಮ ಯಾವಾಗಲೂ ಇದ್ರೆ ನಿನ್ನ ಥರ ಇರಬೇಕು ಕಣೋ, ಬರ್ತೀಯಾ ನಿನ್ಪಂಡು ನೀನು ಕೆಲಸ ಮಾಡ್ತೀಯಾ, ಏನಾದರೂ ಗಾಸಿಪ್ ಶುರು ಆಯಿತು ಅಂದರೆ ನಿನಗೆ ಅದಕ್ಕೆ ಸಂಬಂಧನೇ ಇಲ್ಲ ಅನ್ನೋ ಥರ ಎದ್ದೊಟ್ಟೋಗ್ತೀಯಾ, ನಿನ್ನ ಥರ ಇರ್ಬೇಕು, ನೀನಿಂದ ಸುಮಾರು ಕಲ್ತಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಅವರು. ಇನ್ನ ಅಲ್ಲಿ ವಿಕಾಸ್ ಅವರು ಅಂದ್ರೆ ನಿಮ್ ತಮ್ಮ ರಾಮ್ ಅವರು ನನ್ ಬಗ್ಗೆ ಕೇಳಿ ನಮ್ಮ ಅಣ್ಣ ತುಂಬಾ ಹೇಳ್ತಾರೆ, ನನ್ ಬಗ್ಗೆ ಒಳ್ಳೇದೇ ಹೇಳ್ತಾರೆ ಅಂತ ಅಂದ್ರು. ಸೊ ಹೇಳಿ ಸರ್ ಅವ್ರ ಬಗ್ಗೆ. ಯಾ ಒಳ್ಳೇದೇ ಹೇಳ್ತೀನಿ ಆ್ಯಕ್ಚುಲಿ, ಬಿಕಾಸ್ ಈಸ್ ಅ ಗುಡ್ ಗೈ. ಒಳ್ಳೆ ಹುಡುಗ, ತುಂಬ ಹಾರ್ಡ್ ವರ್ಕಿಂಗು, ತುಂಬ ಕಷ್ಟಪಟ್ಟು ಈ ಒಂದು ಆಪರ್ಚುನಿಟಿ ತಗೊಂಡು ಅದಕ್ಕೆ ನ್ಯಾಯ ಒದಗಿಸ್ತಾ ಇದ್ದಾನೆ. ಸ್ಟಾರ್ಟಿಂಗು ಇವಾಗಲೂ ಹಿ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್, ತುಂಬ ಇಂಪ್ರೂವ್ ಆಗಿದ್ದಾನೆ. ಆ್ಯಂಡ್ ವೆರಿ ಸ್ವೀಟ್. ಬಿಕಾಸ್ ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ಅವನ ಬಗ್ಗೆ ಕೆಲವೊಂದೆಲ್ಲ ಕೇಳಿದ್ದೆ, ತರಲೆ, ಇದು ಸ್ವಲ್ಪ ಹುಡುಗಿರ ಜೊತೆನೇ ಜಾಸ್ತಿ ಇರ್ತಾನೆ ಅನ್ನೋದೆಲ್ಲ ಕೇಳಿದ್ದೆ. ಬಟ್ ಇಲ್ಲಿ ನಾನು ಆ ಥರದ್ದು ಯಾವುದೂ ನೋಡಿಲ್ಲ. ಈಸ್ ಬೀಯಿಂಗ್ ವೆರಿ ಕೈಂಡ್, ವೆರಿ ಸ್ವೀಟ್, ಗುಡ್ ಗೈ. ಇವಾಗ ವಿಕಾಸ್ ಅವ್ರು ಫುಲ್ ಖುಷಿಯಾಗಿ ಹೋಗಿರ್ತಾರೆ, ಅವ್ರು ಇಲ್ಲೆಲ್ಲಾದ್ರೂ ಇದನ್ನೇ ಕಳಿಸ್ತಾ ಇದ್ದೆ. ಅವ್ರು ಕೂಡ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಮ್ಮ ಅಣ್ಣ ಇಷ್ಟ ಚೆನ್ನಾಗಿ ಹೇಳ್ಬೇಕು ನನ್ನ ಬಗ್ಗೆ ಅಂತ. ಇನ್ನ ಪ್ರೇಮ ಅವರಾಗಿರ್ಬೋದು, ಕಾವ್ಯ ಅವರಾಗಿರ್ಬೋದು, ಇವರ ಜೊತೆ ಆಫ್ ಸ್ಕ್ರೀನ್ ಹೇಗಿದೆ ಸರ್ ನಿಮ್ಮ ಒಡನಾಟ? ಚೆನ್ನಾಗಿದೆ. ಅವರೆಲ್ಲ ನನ್ನ ಅಣ್ಣ ಅಂತಾನೆ ಕರೆಯೋದು. ಈವನ್ ಕಾವ್ಯ ಆಗಲಿ ಪ್ರೇಮ ಆಗಲಿ ಇಬ್ಬರು ಅಷ್ಟೇ ಅಣ್ಣ ಅಂತಾನೆ ಕರೀತಾರೆ. ನನಗೂ ಅಷ್ಟೇ ಪ್ರೀತಿ ಇದೆ. ಆ್ಯಂಡ್ ಎಸ್ಪೆಷಲಿ ಕಾವ್ಯ, ಅವಳಿಗೆ ನಾನಂದ್ರೆ ಜಾಸ್ತಿ ಇಷ್ಟ. ಯಾವಾಗಲೂ ಬಂದು ಕ್ಯೂಟ್ ಅಂತ ಹಿಂಗೆಲ್ಲ ನಾನು ನೋಡೋಕೆ ಹಿಂಗಿದ್ದೀನಿ, ನಾನೇನಮ್ಮ ನಿನಗೆ ಕ್ಯೂಟ್ ಅಂದ್ರೆ ಇಲ್ಲ, ನನಗೆ ನೀವು ಕ್ಯೂಟ್ ಅನ್ನಿಸ್ತೀರಾ ಅಂತ ಹೇಳ್ತಾಳೆ. ಹೌದಾ, ಸರಿ ಬಿಡು ಆಯ್ತು ಅಂತ. ಇನ್ನ ಕಿಟ್ಟಿ ಅವರು, ಪಂಚಮಿ ಅವರು, ಇವ್ರ ಬಗ್ಗೆ ಹೇಳಿ. ಆಫ್ ಸ್ಕ್ರೀನ್ ಅಲ್ಲಿ ಹೇಗಿರ್ತಾರೆ? ಚೆನ್ನಾಗಿರ್ತಾರೆ, ಎಲ್ಲರ ಜೊತೆ ಚೆನ್ನಾಗಿರ್ತಾರೆ. ಅವ್ರವ್ರು ಹುಡುಗರದ್ದು ಬ್ಯಾಚ್ ಇದೆ. ನಾವು ಸ್ವಲ್ಪ ಓಲ್ಡ್ ಆಗಿಬಿಟ್ಟಿದ್ದೀವಿ ಈಗ. ನಾವೀಗ 35 years ಓಲ್ಡ್. ಸುಮಾರು ಒಂದು 5-6 ಪ್ರಾಜೆಕ್ಟ್ ಮಾಡಿಬಿಟ್ಟಿದ್ದೀವಿ. ಒಂಥರ ಸೀನಿಯರ್ ಥರ ಆಗಿಬಿಟ್ಟಿದ್ವಿ. ಪಾಪ ಅವ್ರ ಪಾಡ್ಗೆ ಅವ್ರು ಏನೋ ಮಜಾ ಮಾಡ್ತಾ ಇರ್ತಾರೆ. ಹಂಗನ್ಬಿಟ್ಟು ನಾನು ನನ್ನ ಕರೆದಿಲ್ಲ ಆಗಿರೋದಿಲ್ಲ ಇಲ್ಲ. ಪಾಪ ಅವ್ರಿಗೆ ಇಷ್ಟ ನನ್ನ ಕರಿಬೇಕು. ನಾನು ಯಾರ ಜೊತೆನೂ ಹೋಗಲ್ಲ ಜಾಸ್ತಿ. ನನ್ನ ಪಾಡ್ ನಾನು ಇರ್ತೀನಿ, ನನ್ನದೇ ಝೋನಲ್ಲಿ ಇರ್ತೀನಿ. ಸೊ ಕರಿತಾರೆ, ಎಲ್ಲಾದರೂ ಹೋದಾಗ ಬ್ರೋ ಬನ್ನಿ ಬ್ರೋ ಅಂತಾರೆ. ಅವ್ನು ಏನಾದರೂ ಕರೆದಾಗ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಹೋಗ್ತೀನಿ, ಅಟೆಂಡ್ ಮಾಡ್ತೀನಿ, ಬರ್ತೀನಿ ಅಷ್ಟೇ. ಸೊ ತುಂಬ ತರಲೆ ಯಾರು ಸರ್ ಸೆಟ್ಟಲ್ಲಿ? ತುಂಬ ತರಲೆ
ಇಲ್ಲ ಆ ಥರ ತರಲೆ ಅಂತ ಯಾರು ಇಲ್ಲ. ಹಂಗೆ ಸೆಟ್ಟಲ್ಲಿ ತರಲೆ ಮಾಡಿದ್ರೆ ನಾನೇ ಜಾಸ್ತಿ ಮಾಡ್ತೀನಿ ಸೀರಿಯಸ್ಲಿ. ಏನಾದ್ರು ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಬೋದಂದ್ರೆ? ಅಂದರೆ ಯಾವಾಗಲೂ ಏನೋ ಒಂದು ಮಾಡ್ತಾ ಇರ್ತೀನಿ, ನಗಿಸ್ತಾ ಇರ್ತೀನಿ. ಟೇಕ್ ಅಂದಾಗ ಟೇಕ್ ಅಂದ ತಕ್ಷಣ ನಾನು ಸೀರಿಯಸ್ ಆಗಿಬಿಡ್ತೀನಿ. ಆದರೆ ನಗ್ಸಿರೋರು ಇನ್ನೂ ನಗ್ತಾನೆ ಇರ್ತಾರೆ, ಡೈರೆಕ್ಟರ್ ಕೈಲಿ ಬೈಸ್ಕೋತಾರೆ. ಆಮೇಲೆ ಡೈರೆಕ್ಟರ್ ನನಗೆ ಬೈತಾರೆ, ನೀನು ಮಾಡೋದು ಮಾಡ್ಬಿಡ್ತೀಯ ನೋಡಿ ಇವಾಗ ನಿನ್ನಿಂದ ಲೇಟ್ ಆಗ್ತಾಯಿದೆ ಅಂತ. ಆಮೇಲೆ ಏನಾದರೂ ಒಂದು ತರಲೆ ಮಾಡ್ತಾನೆ, ನಾನು ಹೋಗ್ಬಿಟ್ಟು ಡೈರೆಕ್ಟರ್ಗೆ ಹೇಳ್ತಾ ಇರ್ತೀನಿ, ಸರಿ ಅದು ಮಾಡಬೇಕಿತ್ತಲ್ಲಣ್ಣ, ಇನ್ನೂ ಅದು ಮಾಡಿಲ್ಲ, ಇದು ಮಾಡಿ ಬಂದ್ಬಿಡು, ನೀನೇ ಕುತ್ಕೊ ಇಲ್ಲಿ, ನಾನು ಎದ್ದೊಟ್ಟೋಗ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಯ್ತು ಬಿಡೋಣ ಅಂದ್ಬಿಟ್ಟು ಅಂತ ಅನ್ಕೊಂಡು ಸುಮ್ಮನಾಗ್ತೀನಿ. ಹೌದು, ಡೈರೆಕ್ಟರ್ ನಾವು ಕ್ಯಾಮ್ರಾ ತಗೊಂಡು ಹೋದ್ರೆ ಮಾತಾಡಲ್ಲ ಅಂತ ಹೇಳಿದ್ರು, ಆದ್ರೆ ಆಫ್ ಸ್ಕ್ರೀನ್ ಅಲ್ಲಿ ತುಂಬಾ ಮಾತಾಡೋದಂದ್ರೆ ಅವರೇ. ಹೌದೌದೌದು, ಎಲ್ರಿಗೂ ಗದ್ರದು, ಯಾಕೆ ಮಾಡ್ತಿದ್ಯಾ, ನಾವು ನೋಡ್ತಾ ಇದ್ವಿ ಸರ್, ಎಷ್ಟು ಅಂದ್ರೆ ಸ್ಟ್ರಿಕ್ಟ್ ಇದಾರೆ ಅಂತಾನು ಅನ್ಸುತ್ತೆ, ಅದೇ ಟೈಮಿಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ ಅಂತಾನು ಅನ್ಸುತ್ತೆ. ಸೊ ಡೈರೆಕ್ಟರ್ ಬಗ್ಗೆ ಹೇಳೋದ? ಹೌದು, ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಈಸ್ ಅ ವೆರಿ ಗುಡ್ ಡೈರೆಕ್ಟರ್, ವೆರಿ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್. ಆಮೇಲೆ ವೆರಿ ಫಾಸ್ಟ್, ಕೆಲಸ ಮಾಡೋದು ಗೊತ್ತಾಗಲ್ಲ, ಸ್ಟ್ರೈನ್ ಅಂತ ಅನ್ಸಲ್ಲ. ಆಮೇಲೆ ಫ್ರೆಂಡ್ಸ್ ಥರ ಇದ್ದೀವಿ ನಾವು, ಡೈರೆಕ್ಟರ್ ಆರ್ಟಿಸ್ಟ್ ಅನ್ನೋದಕ್ಕಿಂತ. ನಾನು ಅಣ್ಣ ಅಂತ ಇರ್ತೀನಿ, ಏನೋ ತರಲೆ ಮಾಡ್ತಾ ಇರ್ತೀನಿ, ಅವ್ರು ಬೈತಾರೆ, ನಾನು ಅದನ್ನ ತಲೆಗೆ ಹಾಕೋಳ, ಓಕೆ ಸಾರಿ ಅಂದ್ಬಿಟ್ಟು ಸುಮ್ಮನೆ ಒಟ್ಟೋಗ್ತೀನಿ. ಸೀರಿಯಸ್ ಆಗಿ ತೊಗೊಳೋದು ಅದೆಲ್ಲ ಏನಿಲ್ಲ, ಬಟ್ ಒಟ್ನಲ್ಲಿ ಮಜಾ ಮಾಡ್ಕೊಂಡು ಮಾಡ್ತಿದ್ದೀವಿ. ಇನ್ನು ಜಾಸ್ತಿ ತಿನ್ನೋದು ಯಾರು ಸೆಟ್ಟಲ್ಲಿ? ಜಾಸ್ತಿ ತಿನ್ನೋದು ನಾನೇ ಅನ್ಸುತ್ತೆ. ಫುಡ್ ಇದ್ದೀರಾ? ಫುಡ್ ಇದ್ದೀನಿ, ಬಟ್ ಹೆಂಗ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಮಾಡಲೇಬೇಕು. ನನ್ನ ಮಗಳ ಜೊತೆ ಅರ್ಧ ಆಟಾಡಿನೇ ನನಗೆ ಕಾರ್ಡಿಯೋ ಆಗುತ್ತೆ. ಸೊ ವರ್ಕೌಟ್ಗೆ ಹೋಗೋಕೆ ಟೈಮ್ ಸಿಗ್ತಿಲ್ಲ, ಸೊ ಮಗಳ ಜೊತೆ ಆಟಾಡೋದೇ ನನಗೆ ಕಾರ್ಡಿಯೋ ಅಷ್ಟೇ. ಫುಲ್ ಅವ್ರ ಹಿಂದೆ ಓಡಾಡೋದು 4 ರೌಂಡು. ಅವಳು 11:30 ಸ್ಕೂಲಿಂದ ಬಂದರೆ ಅವಳ ಜೊತೆ ಅವಾಗ ಆಟಾಡೋಕ್ಕೆ ಶುರು ಆದರೆ ಅವಳು ಮಲ್ಗೋವರೆಗೂ ಅವಳ ಹಿಂದೆ ಓಡಾಡ್ತಾನೆ ಇರಬೇಕು. ರೋಡು ಮ್ಯಾಕ್ಸಿಮಮ್ ರೋಡೇ, ಇಲ್ಲಾಂದ್ರೆ ಮನೇಲೂ ಆಟ. ಯೂಶಲಿ ಸೆಲೆಬ್ರಿಟೀಸ್ ಅಂದ್ರೆ ಅವ್ರ ಮಕ್ಕಳನ್ನ ತುಂಬಾ ಪ್ಯಾಂಪರ್ ಮಾಡ್ತಾರೆ, ಮನೇಲೇ ಇರ್ಸ್ಕೋತಾರೆ, ಹೊರಗಡೆ ಎಲ್ಲೂ ಬಿಡೋದಿಲ್ಲ, ಫೋಟೋಸ್ ಹಾಕಲ್ಲ, ತರ ಒಂದಷ್ಟು ಇರುತ್ತೆ ಸರ್. ನೀವು ನಿಮ್ಮ ಮಗಳನ್ನ ಇವಾಗ ರೋಡಲ್ಲೇ ಬಿಟ್ಟಿರ್ತೀನಿ ಮ್ಯಾಕ್ಸಿಮಮ್ ಅಂತಿದ್ರಿ, ಅಂದ್ರೆ ಹೇಗೆ, ಅಂದ್ರೆ ನಿಮ್ಮ ಅಪ್ಬ್ರಿಂಗಿಂಗ್ ಹೇಗಿದೆ ನಿಮ್ಮ ಮಗಳ ವಿಷಯದಲ್ಲಿ ಅನ್ನೋದು? ನನ್ನ ಹೆಂಡತಿಗೆ ಅದು ಭಯ ಇದೆ, ಅವಳು ತುಂಬ ಹೊರಗಡೆ ಹೋದರೆ ಬೇರೆಯವ್ರ ಥರ ಕಲಿತಾಳೇನೋ, ಬೇರೆಯವ್ರು ಮಾತಾಡೋ ಸ್ಲ್ಯಾಂಗ್ ಕಲಿತಾಳೇನೋ ಅಂತೆಲ್ಲ ಇದೆ. ನಾನು ಅವಳಿಗೆ ಹೇಳ್ತೀನಿ, ಬಿಕಾಸ್ ನಾವು ಬೆಳೆದಿರೋದು ಹಾಗೆ. ನಾನಂತೂ ಮನೆ ಬಿಟ್ಟು ಬೆಳಿಗ್ಗೆ ಹೋದರೆ ರಾತ್ರಿವರೆಗೂ ಬರ್ತಾರಿಲ್ಲ, ಬೈಸ್ಕೊಳ್ಳೋದು ಒಡಿಸ್ಕೊಳ್ಳೋದು ಮನೇಲಿ, ಹಿಂಗೆ ಬೆಳೆದಿರೋದು. ಹಂಗಂತ ಇವಾಗೇನು ನಾವೇನು ಹಾಳಾಗೋಗಿಲ್ಲ ಅಲ್ವಾ, ಚೆನ್ನಾಗೇ ಇದ್ದೀವಿ. ಸೊ ಅವಳು ನೋಡಲಿ, ಲೈಫ್ ನೋಡಲಿ, ಹೋಗಲಿ, 4 ಜನ ನೋಡಲಿ, 4 ಜನ ಹೆಂಗೆ ಅಂತ ಗೊತ್ತಾ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು, ಬೀಳಬೇಕು, ಹೇಳ್ಬೇಕು, ಎಲ್ಲ ಕಲಿಬೇಕು. ಆ್ಯಂಡ್ ಹೊರಗಡೆ ಆಟಾಡೋಕ್ಕೆ ಕಳ್ಸಿದ್ರೇ ಅವ್ರಿಗೂ ಒಂದು ಏನು ಹೇಳ್ತಾರೆ, ಅದೇನೋ ಹೇಳ್ತಾರಲ್ಲಪ್ಪ ಮೆಡಿಕಲ್ ಟರ್ಮ್ಸಲ್ಲಿ, ಸ್ಟ್ರಾಂಗ್ ಆಗ್ತಾರೆ. ಹೌದು, ಅವ್ರು ಇನ್ನೂ ಸ್ಟ್ರಾಂಗ್ ಆಗ್ತಾರೆ. ಮಣ್ಣಲ್ಲಿ ಆಡಬೇಕು, ಎಲ್ಲನೂ ಆಡಬೇಕು, ಅವ್ರ ಮೆಟಬಾಲಿಸಮ್ ಇದಾಗಬೇಕಲ್ವಾ. ನಾಳೆ ದಿನ ಏನೋ ಒಂದು ಕಾಯಿಲೆ ಬಂತು ಅಂತ ಅವರು ಸ್ಟ್ರಾಂಗ್ ಆಗಿಲ್ಲದೆ, ಇಮ್ಯುನಿಟಿ ಬಿಲ್ಡ್ ಆಗುತ್ತೆ, ಇದೆಲ್ಲ ಆಗುತ್ತೆ. ಅದಕ್ಕೆ ಅವಳಿಗೆ ಅದು ಟೆನ್ಷನ್ ಇದೆ. ಅಂದರೆ ಅವಳಿಗೆ ಏನಂದರೆ ರೋಡಲ್ಲಿ ಆಟ ಆಡ್ತಾ ಇರ್ತಾಳೆ, ಯಾರಾದರೂ ಬಂದು ಅವಳು ನಿಂತ್ಕೊಂಡು ಹೋಗ್ಬಿಟ್ರೆ, ಈ ಥರ ಅವಳದ್ದು ಇಮ್ಯಾಜಿನೇಷನ್ಸ್, ದೊಡ್ಡ ಇಮ್ಯಾಜಿನೇಷನ್ಸು. ನಾನು ಕೇರೇ ಮಾಡಲ್ಲ, ನಾನು ಆರಾಮ್, ನೀನಂತೂ ತಲೆ ಕೆಡ್ಸ್ಕೊಳ್ಳಲ್ಲ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ, ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ನಾನು ಹೇಳೋದು. ಓಕೆ, ಈಗ ಹೇಗಿದೆ ಸರ್, ಅಂದ್ರೆ ಶೂಟಿಂಗ್ ಬರಕ್ ನಿಮ್ಗೆ ಎಷ್ಟು ಖುಷಿ ಆಗತ್ತೆ? ಅಂದ್ರೆ ನಾನು ಹಿಂದೆ ಕೇಳಿದಾಗ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ, ಪ್ರೇಮ ಕಾವ್ಯ ಶುರು ಆಗ್ತಿದೆ, ನೋಡ್ತಾ 100 ಆಯ್ತು, 150 ಬಂದಿದೆ, ಸೊ ಹೇಳಿ. ಹೌದು, 100 ಆಗಿದ್ದೆ ಗೊತ್ತಿಲ್ಲ. ಆ್ಯಂಡ್ ಈ ಸೆಟ್ಟಿಗೆ ಬರೋಕ್ಕೆ ಖುಷಿ ಆಗುತ್ತೆ ಆ್ಯಕ್ಚುಲಿ, ಬಿಕಾಸ್ ಎಲ್ಲ ನಮ್ಮವ್ರ ಥರನೇ ಇದ್ದಾರೆ. ಯಾರು ಅಂದರೆ ಒಂಥರ ದೊಡ್ಡವರು ಚಿಕ್ಕವರು ಅನ್ನೋದು ಭೇದ ಭಾವ ಯಾರ ಹತ್ರನೂ ಇಲ್ಲ. ಆ್ಯಂಡ್ ಇನ್ನೊಂದು ಖುಷಿ ಏನಂತಂದರೆ, ನಮ್ಮ ಮನೆ ಪಕ್ಕದಲ್ಲೇ ಶೂಟಿಂಗ್ ಅಲ್ವಾ, ಸೊ ನನಗೇನಾದರೂ ಮಧ್ಯದಲ್ಲಿ 1-2 ಸೀನ್ ನಾನು ಇಲ್ಲ ಅಂತಂದ್ರೂ ಆರಾಮಾಗಿ ಮನೆಗೆ ಹೋಗ್ತೀನಿ, ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಮತ್ತೆ ವಾಪಸ್ ಬರ್ತೀನಿ. ಅದಕ್ಕಿಂತ ಬೆಸ್ಟ್ ಇನ್ನೇನು ಇಲ್ಲ. ಆಸ್ ಎ ಫಾದರ್ ಅಂಡ್ ಆಸ್ ಎ ಆಕ್ಟರ್ ಹೌದು, 2 ಮ್ಯಾನೇಜ್ ಮಾಡ್ಬೋದು, 2 ಬ್ಯಾಲೆನ್ಸ್ ಮಾಡ್ಬೋದು, ಟೆನ್ಷನ್ ಇರಲ್ಲ. ಫಸ್ಟ್ ನಿಮ್ ವೈಫಿಗೆ ಟೆನ್ಷನ್ ಇರಲ್ಲ, ಕೂಲ್ ಆಗಿರ್ತಾರೆ. ಅವಳಿಗೆ ಇವಾಗ ನಂದು ತೆಲುಗು ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬಿಡುತ್ತಲ್ಲ ಅಂತ ಟೆನ್ಷನ್ ಆಗ್ತಿದೆ. ಫಸ್ಟ್ ಅಂಡ್ ಥರ್ಡ್ ವೀಕ್ ನನ್ನ ಕೈಗೆ ಸಿಗಲ್ವಲ್ಲಪ್ಪ ಇವನು ಅನ್ನೋ ಟೆನ್ಷನ್ ಇದೆ. ಸರ್, ಈಗ ನೀವು ಕನ್ನಡ ಆಡಿಯನ್ಸ್ಗೆ ಎಷ್ಟು ಹತ್ರ ಇದ್ದೀರಾ, ತೆಲುಗು ಆಡಿಯನ್ಸ್ಗೂ ಅಷ್ಟೇ ಹತ್ರ ಇದ್ದೀರಾ. ಈ ಲುಕ್ ಅಲ್ಲಿ ಕಾಣಿಸ್ಕೊಳ್ತಿದ್ದೀರಾ, ಲುಕ್ ಏನೋ ಚೇಂಜ್ ಇದೆಯಾ? ಇಲ್ಲ, ಆಕ್ಚುಲಿ ಸೇಮ್ ಆಲ್ಮೋಸ್ಟ್ ಸಿಮಿಲರ್ ಲುಕ್ ಬರುತ್ತೆ, ಬಿಕಾಸ್ ಅಲ್ಲೂ ಅವನು ಜಮೀನ್ದಾರ್, ಈಸ್ ಜಮೀನ್ದಾರ್, ಸೊ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಸೊ ನನಗದು ವರ್ಕೌಟ್ ಆಯ್ತು, ಅದು ಹೆಂಗೆ ಅಂತ ಗೊತ್ತಿಲ್ಲ, ದೇವ್ರದೇ. ಇಲ್ಲಿಗೂ ಅಲ್ಲಿಗೂ ಹೆಂಗಪ್ಪ ಗೆಟಪ್ ಮ್ಯಾಚ್ ಮಾಡೋದು ಅಂತ ಅನ್ಕೋತಿದ್ದೆ, ಬಟ್ ಸೊ ಲಕ್ಕಿ. ನಾವು ಈ ಕಡೆ ನಮ್ಮ ಕಡೆ ತೆಲುಗು ಕನ್ನಡ ಎರಡೂನು ಅಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ ಅದು ನಮ್ಮ ಕನ್ನಡಿಗರೇ. ಈ 2 ಕಡೆ ಪ್ರೀತಿ ಅಷ್ಟೇ ಇದೆ. ಅಂಡ್ ಕೊನೆಯದಾಗಿ ಕೇಳೋದಾದ್ರೆ, ಇನ್ನ ಏನೇನು ಪ್ರಾಜೆಕ್ಟ್ಸ್ ನಿಮ್ಮ ಕೈಯಲ್ಲಿದೆ ಸರ್? ಸಿನಿಮಾದಲ್ಲಿ ಏನಾದ್ರು ಕಾಣಿಸ್ಕೊಳ್ತೀರಾ, ಸೇಮ್ ಆಂಟಿ ಹೀರೋ ತರಾನೇ ಕಾಣಿಸ್ಕೊಳ್ತೀರಾ, ಅಥವಾ ಹೀರೋ ಆಗಿ ಕಾಣಿಸ್ಕೋತೀರಾ, ಅಥವಾ ವಿಲ್ಲನ್ ಆಗಿ ಕಾಣಿಸ್ಕೋತೀರಾ? ಏನ್ ಪ್ಲಾನ್ಸ್ ಇದೆ? ಇಲ್ಲ ಮೇಡಮ್, ಸದ್ಯಕ್ಕೆ ಸಿನಿಮಾ ಅಂತೆಲ್ಲ ನಾನು ಏನೂ ಯೋಚನೆ ಮಾಡಿಲ್ಲ. ಈಗ ಇದೊಂದು ಪ್ರಾಜೆಕ್ಟ್ ನಡೀತಿದೆ,
ಸೊ ಇಟ್ ಇಸ್ ಗೋಯಿಂಗ್ ಗುಡ್. ನನ್ನ ಲೆಕ್ಕಾಚಾರ ಇದು ಇನ್ನೂ ಒಂದು 2 ವರ್ಷ ಚೆನ್ನಾಗಿ ಹೋಗುತ್ತೆ, ಹೋಗಬೇಕು. ಬಿಕಾಸ್ ಆವಾಗಲೇ ನಮ್ಮ ಪ್ರೊಡ್ಯೂಸರ್ಗೂ ಒಳ್ಳೇದಾಗುತ್ತೆ, ನಮ್ಮ ಎಲ್ಲ ಎಂಟೈರ್ ಟೀಮ್ಗೂ ಒಳ್ಳೇದಾಗುತ್ತೆ. ಆ್ಯಂಡ್ ಈ ಪ್ರಾಜೆಕ್ಟ್ಗೆ ಆ ಕೇಪಬಿಲಿಟಿ ಇದೆ ಅನ್ನೋದು ನನಗೆ ಗೊತ್ತು. ಆ್ಯಂಡ್ ಇನ್ನೊಂದು ತೆಲುಗು ಪ್ರಾಜೆಕ್ಟ್ ಮಾಡ್ತಿದ್ದೀನಿ. ಸೊ ಸಾಕು ಮ್ಯಾಮ್, ತೀರಾ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಆ ಟೈಮ್ ಬಂದಾಗ ಅದಾಗುತ್ತೆ. ಆಫ್ಟರ್ 40 ನಾನು ಸೀರಿಯಲಲ್ಲಿ ಇರೋಕ್ಕಾಗಲ್ಲ, ಆಯಿತಾ? ಯಾರು ನನ್ನ ಹೀರೋ ಆಗಿ ಕರೆಯಲ್ಲ. ನೀವು ಹೀರೋ ಅಣ್ಣಾಗಿ ಮಾಡಿ, ನೀವು ದೊಡ್ಡಪ್ಪಾಗಿ ಮಾಡಿ, ಚಿಕ್ಕಪ್ಪಾಗಿ ಮಾಡಿ ಅಂದರೆ ನಾನು ದೇವರಣೆಗೂ ಮಾಡಲ್ಲ. ನಾನು ಹೀರೋ ಆಗಿ ಎಲ್ಲಿವರೆಗೂ ಮಾಡೋಕ್ಕೆ ಸಾಧ್ಯನೋ ಅಲ್ಲಿವರೆಗೂ ಮಾಡ್ತೀನಿ ಮ್ಯಾಮ್ ಸೀರಿಯಲ್. ಅದಾದಮೇಲೆ ಬೇಕಾದ್ರೆ ನಂದು ಬಿಸ್ನೆಸ್ ಇದೆ, ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದು ನಡೀತಿದೆ. ಸೊ ಅದ್ರ ಜೊತೆಗೆ ಸಿನಿಮಾದಲ್ಲಿ ಯಾವ ಪಾತ್ರ ಕೊಟ್ಟರು, ಆ್ಯಂಟಗನಿಸ್ಟ್ ಏನಾದರೂ ಏನು ಕೊಟ್ಟರು ಆರಾಮಾಗಿ ಮಾಡ್ತೀನಿ. ಇನ್ನು ಸದ್ಯಕ್ಕೆ ಸಿನಿಮಾ ಪ್ಲಾನ್ಸ್ ಇಲ್ಲ, ಸೀರಿಯಲ್ ಪ್ಲಾನ್ಸ್ ಇದೆ. ಸೊ ಈಗ ಆಲ್ ದ ಬೆಸ್ಟ್ ಸರ್ ನಿಮ್ಮ ಪ್ರೇಮ ಕಾವ್ಯಗೆ. ಈಗಾಗಲೇ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಆ್ಯಂಡ್ ಆಲ್ಸೋ ನಿಮ್ಮ ಸೀರಿಯಲ್ ಇನ್ನೊಂದಷ್ಟು ಎತ್ತರಕ್ಕೆ ಬೆಳೀಲಿ, ಎಲ್ಲ ಯಶಸ್ಸು ನಿಮಗೆ ಆಗಲಿ, ಅವಾರ್ಡ್ಸ್ ಎಲ್ಲ ನಿಮಗೆ ಸಿಗ್ಲಿ. ಈಗ ಅನುಬಂಧ ಅವಾರ್ಡ್ಸ್ ಎಲ್ಲ ಅಲ್ಲಿ ತುಂಬಾ ನಮ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರು. ನಮ್ಮ ಹುಡುಗರೆಲ್ಲ ಎಕ್ಸೈಟ್ ಆಗಿದ್ದಾರೆ, ಎಸ್ಪೆಷಲಿ ವಿಕ್ಕಿ, ಪ್ರೇಮ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ. ನಮ್ಗೆ ಅದ್ರದ್ದು ಎಕ್ಸೈಟ್ಮೆಂಟ್ ಎಲ್ಲ ಹೊಟ್ಟೋಗಿದೆ. ಬಿಕಾಸ್ ಸುಮಾರು ನೋಡ್ಬಿಟ್ಟಿದೀವಿ, ಸುಮಾರು ತಗೊಂಡ್ಬಿಟ್ಟಿದೀವಿ. ಬಟ್ ಹಂಗಂತ ಖುಷಿ ಇದೆ, ಹೋಗಿ ಮಜಾ ಮಾಡ್ಕೊಂಡು ಬರ್ತೀನಿ ಅವ್ರ ಜೊತೆ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಸರ್ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೂ ನಮ್ಮ ಫಿಲ್ಮಿ ಬೀಟ್ ತಂಡದಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.